ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, 6ನೇ ತರಗತಿಯ ಇತಿಹಾಸ ಭಾಗ 2 ಇದು. ಎಷ್ಟು? ಭಾಗ 2. ಈ ಒಂದು ಭಾಗ 2ರಲ್ಲಿರತಕ್ಕಂಥ 12ನೇ ಅಧ್ಯಯನ, ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳನ್ನು ಈ ಒಂದು ಅಧ್ಯಯನ ಓದುತ್ತಾ ಬಂದೀವಿ. ಅದೇ ರೀತಿಯಾಗಿ ಈ ಅಧ್ಯಯನದ 30 MCQಗಳನ್ನು ನಾವು ನೋಡುತ್ತಾ ಹೋಗೋಣ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಎ ಅಶೋಕ, ಬಿ ಚಂದ್ರಗುಪ್ತ ಮೌರ್ಯ, ಸಿ ಕನಿಷ್ಕ, ಡಿ ಸಮುದ್ರಗುಪ್ತ. ಓಕೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಓಕೆ, ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಚಾಣಕ್ಯರ ಮತ್ತೊಂದು ಹೆಸರು ಯಾವುದು? ಚಾಣಕ್ಯರ ಮತ್ತೊಂದು ಹೆಸರು ಯಾವುದಪ್ಪ ಅಂದ್ರೆ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಂತಾನೂ ಕೂಡ ಚಾಣಕ್ಯ ಕರೀತಾರೆ. ಓಕೆ, ಎಲ್ಲ ಪ್ರಶ್ನೆ ಈಜಿ ಇರುತ್ತೆ, ಬಟ್ ನಾವು ಈ ಅಧ್ಯಯನಗಳನ್ನು ಓದಿದ ನಂತರ ಈ ತರ MCQ ಬಿಡಿಸೋದ್ರಿಂದ ಆ ಒಂದು ಅಧ್ಯಯನ ನಾವು ಪರ್ಫೆಕ್ಟ್ ಆಗ್ತೀವಿ. ಹಂಗಾಗಿ ಬೇಸಿಕ್ ಬುಕ್ಸ್ ಗಳನ್ನು ನಾವು ಚೆನ್ನಾಗಿ ಬಿಲ್ಡ್ ಆಗಕ್ಕೆ ಸಾಧ್ಯ. ಹಂಗಾಗಿ ಪ್ರತಿಯೊಂದು ಕೂಡ ಈಜಿ ಇದಾವ ಅಂತೇಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಪ್ರತಿಯೊಂದು ಕೂಡ ಓದುತ್ತಾ ಅಂಡ್ MCQ ಬಿಡಿಸುತ್ತಾ ಹೋಗಿ. ಓಕೆ, ಮೂರನೇ ಪ್ರಶ್ನೆ, ಇಂಡಿಕಾ ಕೃತಿಯನ್ನು ಬರೆದವರು ಯಾರು? ಕಾಳಿದಾಸ್, ಮೆಗಸ್ತನೀಸ್, ಚರಕ, ಅಶ್ವಘೋಷ. ಓಕೆ, ಯಾವುದಪ್ಪ ಅಂದ್ರ ಸರಿಯಾದ ಉತ್ತರ ಬಿ ಮೆಗಸ್ತನೀಸ್. ಇಂಡಿಕಾ ಕೃತಿ ಬರೆದವರು ಯಾರು? ಮೆಗಸ್ತನೀಸ್. ನಾಲ್ಕನೇ ಪ್ರಶ್ನೆ, ಅಶೋಕನ ಜೀವನದಲ್ಲಿ ಮಹತ್ವದ ತಿರುವು ತಂದ ಯುದ್ಧ ಯಾವುದಪ್ಪ ಅಂದ್ರೆ ಕಳಿಂಗ ಯುದ್ಧ ಅಥವಾ ಕಳಿಂಗ ಯುದ್ಧ. ಕಳಿಂಗ ಯುದ್ಧನೇ ಆಗ್ಬೇಕಿದು, ಬಿ ಬಂದಿದೆ. ಓಕೆ, ನಂತರ ಐದನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಇಲ್ಲಿದೆ ನೋಡಿ. ಕರ್ನಾಟಕದಲ್ಲಿ ಅಶೋಕನ ಹೆಸರು ಸ್ಪಷ್ಟವಾಗಿ ಕಂಡು ಬಂದ ಶಾಸನ ಯಾವುದಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಸ್ಕಿ ಶಾಸನ. ಓಕೆ, ನಂತರ ಆರನೇ ಪ್ರಶ್ನೆ, ಶಕ ಸಂವತ್ಸರವನ್ನು ಆರಂಭಿಸಿದ ರಾಜ್ಯ ಯಾರು? ಯಾರು ಹೇಳಿ? ಸಿ ಕನಿಷ್ಕ. ಈ ಕನಿಷ್ಕ ಎಂಬ ರಾಜ್ಯ ಶಕ ಸಂವತ್ಸರವನ್ನು ಆರಂಭಿಸಿದ ರಾಜ್ಯ ಆಗಿರುತ್ತಾನೆ. ಓಕೆ, ನಂತರ ಏಳನೇ ಪ್ರಶ್ನೆ, ಕನಿಷ್ಕನು ಯಾವ ಧರ್ಮದ ಪ್ರಮುಖ ಆಶ್ರಯ ದಾತನಾಗಿದ್ದನು? ಜೈನ ಧರ್ಮ, ಬೌದ್ಧ ಧರ್ಮ, ಶೈವ ಧರ್ಮ, ವೈಷ್ಣವ ಧರ್ಮ. ಹೇಳ್ರಿ, ಯಾವ ಧರ್ಮ? ಬೌದ್ಧ ಧರ್ಮದ ಆಶ್ರಯದಾತನಾಗಿದ್ದನು. ಸರಿಯಾದ ಉತ್ತರ ಬಿ. ಅರ್ಥಶಾಸ್ತ್ರದ ಕೃತಿಯನ್ನು ರಚಿಸಿದವರು ಯಾರು? ಚರಕ, ಕೌಟಿಲ್ಯ, ಅಶ್ವಘೋಷ, ನಾಗಾರ್ಜುನ. ಯಾರು? ಕೌಟಿಲ್ಯ. ಅರ್ಥಶಾಸ್ತ್ರದ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದ್ರೆ ಕೌಟಿಲ್ಯ ನೋಡ್ರಿ. ಅದೇ ರೀತಿಯಾಗಿ 9ನೇ ಪ್ರಶ್ನೆ, ಸಾರನಾಥನ 4 ಸಿಂಹಗಳ ಸ್ತಂಭವು ಇಂದು ಯಾವುದರ ಸಂಕೇತವಾಗಿದೆ? ನೋಡಿ, ಎಷ್ಟು ಈಜಿ ಇದೆ ಕ್ವಶನ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಬಿಲ್ಡ್ ಆಗೋಕ್ಕೋಸ್ಕರ ಈ ತರ ಎಲ್ಲ ಕ್ವಶನ್ಗಳನ್ನ ತೆಗೆದಿರೋದು. ಓಕೆನಾ? ಅಧ್ಯಯನ ಓದಿದ ನಂತರ ಈ ತರ ಕ್ವಶನ್ಗಳನ್ನ ನೀವು ಎಷ್ಟು ಬಿಡಿಸ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಯಾವುದೇ ಟಾಪಿಕ್ ತಗೊಳ್ಳಿ, ಯಾವುದೇ ಅಧ್ಯಯನ ಆಗಲಿ, ನೀವು ಓದಿದ್ರ ಮೇಲೆ MCQಗಳು ಬಿಡಿಸೋದ್ರಿಂದ ಆ ಒಂದು ಅಧ್ಯಯನ ಪರಿಪೂರ್ಣವಾಗಿ ನೀವೇನಾಗುತ್ತೀರಪ್ಪ, ಅವು ಸರಳ ಇರ್ಬೋದು, ಅವನ್ನ ತೆಗೆದುಗೆಸಿಂದ ನೀವು ಬಿಡಿಸುತ್ತಾ ಇದ್ರೆ ಪರ್ಫೆಕ್ಟ್ ಆಗುತ್ತೆ. ಓಕೆ, ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ಲಾಂಛನ. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರು? ಮೌರ್ಯರು, ಗುಪ್ತರು, ಕುಶಾಣರು, ಚೋಳರು. ಯಾರು ಹೇಳಿ? ಕುಶಾಣರು. ಭಾರತದಲ್ಲಿ ಮೊದಲ ಬಾರಿ ಚಿನ್ನದ ನಾಣ್ಯಗಳನ್ನು ಚಲಾಯಿಸಿದವರು ಯಾರಪ್ಪ ಅಂದ್ರೆ ಕುಶಾಣರು ಆಗುತ್ತಾರೆ ನೋಡ್ರಿ. ಅದೇ ರೀತಿಯಾಗಿ 11ನೇ ಪ್ರಶ್ನೆ, ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಯಾವುದು? ತಕ್ಷಶಿಲಾ, ಪಾಟಲಿಪುತ್ರ, ಉಜ್ಜಯಿನಿ, ಕನೌಜ್. ಯಾವ್ದು ಹೇಳ್ರಿ? ಸರಿಯಾದ ಉತ್ತರ ಪಾಟಲಿಪುತ್ರ. ಓಕೆನಾ? ಅಂದ್ರೆ ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಕೂಡ ಏನಪ್ಪಾ ಅಂದ್ರೆ ಪಾಟಲಿಪುತ್ರ ಆಗಿರುತ್ತೆ ನೋಡ್ರಿ. 12ನೇ ಪ್ರಶ್ನೆ, ಕವಿರಾಜ ಎಂಬ ಬಿರುದನ್ನು ಪಡೆದ ಗುಪ್ತ ರಾಜ ಯಾರು? ಹೇಳಿ, ಕವಿರಾಜ ಎಂಬ ಬಿರುದನ್ನು ಪಡೆದ ಗುಪ್ತ ರಾಜ ಯಾರು? ಯಾರಂದ್ರೆ ಸಮುದ್ರಗುಪ್ತ. ಸರಿಯಾದ ಉತ್ತರ ಎ. ನಂತರ 13ನೇ ಪ್ರಶ್ನೆ, ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ್ದವರು ಯಾರು? ಯಾರು ಹೇಳಿ? ವಿಕ್ರಮಾದಿತ್ಯ ಬಿರುದನ್ನು ಹೊಂದಿದ್ದವರು 2ನೇ ಚಂದ್ರಗುಪ್ತ. ಓಕೆ, ಓ ಕೋ ಕಿ ಕೃತಿಯನ್ನು ಬರೆದವರು ಯಾರು? ಓ ಕೋ ಕಿ ಕೃತಿಯನ್ನು ಬರೆದವರು ಯಾರು ಹೇಳಿ? ಪಾಯಿಯಾನ ಎಂಬ ವ್ಯಕ್ತಿ ಪೋಕೋಕಿ ಎಂಬ ಕೃತಿಯನ್ನು ಬರೆದವರು. ನಂತರ
15ನೇ ಪ್ರಶ್ನೆ. ಅಭಿಜ್ಞಾನ ಶಾಕುಂತಲಂ ನಾಟಕದ ಕರ್ತೃ ಯಾರು? ಯಾರು ಹೇಳಿ? ಕಾಳಿದಾಸ. ಅಭಿಜ್ಞಾನ ಶಾಕುಂತಲಂ ನಾಟಕದ ಕರ್ತೃ ಕಾಳಿದಾಸ ಆಗಿರ್ತಾರೆ. ಸರಿಯಾದ ಉತ್ತರ ಬಿ. ಓಕೆ. ನಂತರ 16ನೇದ್ದು. ಆರ್ಯಭಟೀಯ ಗ್ರಂಥವನ್ನು ರಚಿಸಿದವರು ಯಾರು? ಆರ್ಯಭಟ. ಸರಿಯಾದ ಉತ್ತರ ಆರ್ಯಭಟ, ಸಿ. ನಂತರ 17ನೇ ಪ್ರಶ್ನೆ. ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿಗ ಯಾರು? ಯಾರು ಹೇಳಿ? ಓ.ಎನ್. ತ್ಸಾಂಗ್ ಆಗಿರುತ್ತಾನೆ. ಓಕೆ. ಸರಿಯಾದ ಉತ್ತರ ಬಿ, ಓ.ಎನ್. ತ್ಸಾಂಗ್. 18ನೇ ಪ್ರಶ್ನೆ. ಹರ್ಷಚರಿತೆ ಕೃತಿಯನ್ನು ರಚಿಸಿದವರು ಯಾರು? ಬಾಣಭಟ್ಟ. ಹರ್ಷಚರಿತ್ರೆ ಕೃತಿಯನ್ನು ರಚಿಸಿದವರು ಯಾರು ಹೇಳ್ರಿ? ಬಾಣಭಟ್ಟ. ಸರಿಯಾದ ಉತ್ತರ ಎ. ಅದೇ ರೀತಿಯಾಗಿ 19ನೇ ಪ್ರಶ್ನೆ ನೋಡಿ. ನಳಂದ ವಿಶ್ವವಿದ್ಯಾಲಯ ಇಂದಿನ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ. ಯಾವ್ದು ಹೇಳ್ರಿ? ಬಿಹಾರ ರಾಜ್ಯದಲ್ಲಿ ನಳಂದ ವಿಶ್ವವಿದ್ಯಾಲಯ ಇದೆ. 20ನೇ ಪ್ರಶ್ನೆ. ಹರ್ಷವರ್ಧನನ್ನು ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿದ ಚಾಳುಕ್ಯ ರಾಜ್ಯ ಯಾರು? ಯಾರು ಹೇಳಿ? ಹರ್ಷವರ್ಧನ ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿದಂತ ಚಾಳುಕ್ಯ ರಾಜ್ಯ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿ. ಓಕೆನಾ? ಸರಿಯಾದ ಉತ್ತರ ಸಿ. ನೆಕ್ಸ್ಟ್ 21ನೇ ಪ್ರಶ್ನೆ. ಕಾರ್ಕೋಟ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಕಾರ್ಕೋಟ ರಾಜವಂಶವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಬಿ. ದುರ್ಲಭವರ್ಧನ. ಓಕೆ. ಸರಿಯಾದ ಉತ್ತರ ಬಿ. 22ನೇ ಪ್ರಶ್ನೆ. ಮಾರ್ತಾಂಡ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾವ ರಾಜವಂಶದವರು? ಮಾರ್ತಾಂಡ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾವ ರಾಜವಂಶದವರು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕಾರ್ಕೋಟರು. ಓಕೆನಾ? ಸಿ ಸರಿಯಾದ ಉತ್ತರ. ನಂತರ 23ನೇ ಪ್ರಶ್ನೆ. ಜೋಹರ್ ಎಂಬ ಪದ ಯಾವ ಸಾಂಪ್ರದಾಯಿಕಕ್ಕೆ ಸಂಬಂಧಿಸಿದೆ? ರಾಜ್ಯಾಭಿಷೇಕ್, ಸಾಮೂಹಿಕ ಆತ್ಮಾರ್ಪಣೆ, ಕುದುರೆ ಪೂಜೆ, ರಾಜ್ಯಾಭಿಷೇಕೋತ್ಸವ. ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಬಿ, ಸಾಮೂಹಿಕ ಆತ್ಮಾರ್ಪಣೆ. ಓಕೆ. 24ನೇ ಕ್ವಶನ್. ಖಜುರಾಹೋ ದೇವಾಲಯಗಳು ಯಾವ ರಾಜ್ಯದಲ್ಲಿವೆ? ಖಜುರಾಹೋ ದೇವಾಲಯಗಳು ಯಾವ ರಾಜ್ಯದಲ್ಲಿದೆಯಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿದೆ. ಸರಿಯಾದ ಉತ್ತರ ಸಿ. ಓಕೆ. ನಂತರ 25ನೇ ಪ್ರಶ್ನೆ ನೋಡಿ. 25ನೇ ಪ್ರಶ್ನೆ. ಪೃಥ್ವಿರಾಜರಾಸೋ ಕೃತಿಯನ್ನು ರಚಿಸಿದವರು ಯಾರು? ಚಂದ್ ಬಾರ್ಡಾಯಿ. ಓಕೆನಾ? ಪೃಥ್ವಿರಾಜರಾಸೋ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದ್ರೆ ಚಂದ್ ಬಾರ್ಡಾಯಿ. ಸಿ ಸರಿಯಾದ ಆನ್ಸರ್. 26ನೇ ಪ್ರಶ್ನೆ. ಪಾಲ ರಾಜವಂಶದ ಶ್ರೇಷ್ಠ ರಾಜ್ಯ ಯಾರು? ಪಾಲ ರಾಜವಂಶದ ಶ್ರೇಷ್ಠ ರಾಜ್ಯ ಯಾರು? ನಾಗಭಟ, ಧರ್ಮಪಾಲ, ಭೋಜ, ರಾಣಸಂಗ. ಯಾರು ಹೇಳ್ರಿ? ಸರಿಯಾದ ಉತ್ತರ ಧರ್ಮಪಾಲ. ಪಾಲ ರಾಜವಂಶದ ಶ್ರೇಷ್ಠ ರಾಜ್ಯ ಧರ್ಮಪಾಲ. ರೈಟ್. ಓಕೆ. 27ನೇ ಕ್ವಶನ್. ಭಾರತದ ಕೋಟೆಗಳ ಕಂಠ ಹಾರದ ಮುತ್ತು ಎಂದು ಯಾವ ಕೋಟೆಯನ್ನು ಕರೆಯುತ್ತಾರೆ? ಚಿತ್ತೋಡಗಢ ಕೋಟೆ, ಗ್ವಾಲಿಯರ್ ಕೋಟೆ, ಕಾಳಿಂಜರ್ ಕೋಟೆ, ಜೈಸಲ್ಮೇರ್ ಕೋಟೆ. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಗ್ವಾಲಿಯರ್ ಕೋಟೆ. ಭಾರತದ ಕೋಟೆಗಳ ಕಂಠಹಾರದ ಮುತ್ತು ಎಂದು ಗ್ವಾಲಿಯರ್ ಕೋಟೆಗೆ ಕರೀತಾರೆ. ಸರಿಯಾದ ಉತ್ತರ ಬಿ. 28ನೇ ಕ್ವಶನ್. ಅಹೋಮ್ ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಓಕೆ. ಅಹೋಮ್ ರಾಜ್ಯವನ್ನು ಸ್ಥಾಪಿಸಿದವರು ಸುಕಾಫ್. ಓಕೆನಾ? ನಂತರ 29ನೇ ಕ್ವಶನ್. ಮೊಘಲರ ವಿರುದ್ಧ ಸರಾಯ್ಘಾಟ್ ಯುದ್ಧದಲ್ಲಿ ಅಹೋಮ್ ಸೇನೆಯನ್ನು ಮುನ್ನಡೆಸಿದವರು ಯಾರು? ಸುಕಾಫ್, ಬಿ. ಲಚಿತ್ ಬೋರ್ಫುಕನ್, ಸಿ. ಧರ್ಮಪಾಲ, ರಾಣಾ ಕುಂಭ. ಓಕೆನಾ? ಯಾರು ಹೇಳಿ? ಯಾರಪ್ಪ ಅಂದ್ರೆ ಬಿ. ಲಚಿತ್ ಬೋರ್ಫುಕನ್. ಓಕೆನಾ? ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ ಸರಿಯಾದ ಕಾಲಗಣನೆ ಯಾವುದು? ಯಾವ್ದು ಎರಡರಲ್ಲಿ ಸರಿಯಾದ ಕಾಲಗಣನೆ ಯಾವುದಪ್ಪ ಅಂದ್ರೆ ಇಲ್ಲಿ ಇವು 3 ರಾಂಗ್ ಆಗುತ್ತೆ. ಸರಿಯಾದ್ದು ಕಾರ್ಕೋಟರು. 625 ರಿಂದ
55. ಓಕೆನಾ, ಸಾಮಾನ್ಯ ಶಕ. ಓಕೆ, 30 MCQಗಳನ್ನು ನಾವು ನೋಡುತ್ತಾ ಬಂದೇವೆ. ಅದೇ ರೀತಿಯಾಗಿ ಈ ಒಂದು ಅಧ್ಯಯನದ ಕುರಿತಾಗಿ ಏನಪ್ಪಾ ಅಂದ್ರೆ MCQ ಮುಗಿತ್ತು, ಅಧ್ಯಯನ ಕೂಡ ಏನಪ್ಪಾ ಅಂದ್ರೆ ನಾವು ಓದುತ್ತಾ ಬಂದೀವಿ. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮುಂದಿನ ಒಂದು ಅಧ್ಯಯನಗಳು ಓದಿಕೊಂಡು ಆ ದಿನದ MCQಗಳನ್ನು ನೋಡುತ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.